ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಆಪ್ಕಿ ಆವಾಜ್ ಸುದ್ದಿವಾಹಿನಿ. ಧಾರವಾಡ ನಗರದ ದಸರಾ ಹಬ್ಬದ ಅಂಗವಾಗಿ ನಡೆದ ಮೆರವಣಿಗೆ ಜಂಬೂ ಸವಾರಿ ಸಮಯದಲ್ಲಿ ಮುಸ್ಲಿಂ ಸಮಾಜದ ಯುವಕರು ಆಲ್ ವಲಿ ಗ್ರೂಪ್ ವತಿಯಿಂದ ಶರ್ಬತ್ ಹಂಚುವ ಮೂಲಕ ವಿಶಿಷ್ಟ ರೀತಿಯಲ್ಲಿ ಪ್ರೀತಿ ಮತ್ತು ಸಹೋದರತ್ವದ ಸಂದೇಶ ನೀಡಿದ್ದಾರೆ. ಹಿಂದೂ ಮುಸ್ಲಿಂ ಭ್ರಾತೃತ್ವವನ್ನು ಪ್ರತಿಬಿಂಬಿಸುವ ಈ ಕಾರ್ಯಕ್ರಮದಲ್ಲಿ ಧಾರವಾಡದ ಹಬ್ಬದ ಸಂಭ್ರಮಕ್ಕೆ ಮತ್ತಷ್ಟು ಕಂಗೊಳ ತುಂಬಿತ್ತು. ಹಿಂದೂ ಮುಸ್ಲಿಂ ಬಾಂಧವರು ಒಂದಾಗಿ ಬದುಕುತ್ತಿದ್ದಾರೆ ಎಂಬ ಒಳ್ಳೆಯ ಸಂದೇಶವನ್ನು ಈ ಸಂದರ್ಭ ನೀಡಲಾಯಿತು. ಈ ಕಾರ್ಯಕ್ರಮದಲ್ಲಿ ಜಿಲಾನಿ ಸವಣೂರು, ಜಾಫರ್ ಬಾದಾಮಿ, ಖಾಜಾ ಮರಬಾ, ಆಜೀಬ್ ಉಡದ, ಆಯೂಬ್ ವರ್ಕೇರಿ, ಸಲೀಂ ಚೌಧರಿ, ಸಾದಿಕ್ ಶೇಖ್ ಹಾಗೂ ಜೆಡಿಎಸ್ ಯುವ ಪಕ್ಷದ ಮುಖಂಡ ಶಾಬಾಜ್ ಮುಡ್ಗೋಳ ಸೇರಿದಂತೆ ಅನೇಕ ಮುಸ್ಲಿಂ ಮುಖಂಡರು ಉಪಸ್ಥಿತರಿದ್ದರು. ಸಾಂಪ್ರದಾಯಿಕ ದಸರಾ ಮೆರವಣಿಗೆಯೊಂದಿಗೆ ನಡೆದ ಈ ಶರಬತ್ ಸೇವಾ ಕಾರ್ಯಕ್ರಮವು ಧಾರವಾಡದಲ್ಲಿ ಸೌಹಾರ್ದತೆ ಮತ್ತು ಭಾವೈಕ್ಯತೆಗೆ ಒಂದು ಸುಂದರ ಉದಾಹರಣೆಯಾಯಿತು. ಧಾರವಾಡದಿಂದ ರಶೀದ್ ಅಕ್ಕಿ ಅವರ ವರದಿ. ಅಣ್ಣವರ ನಮ್ಮ ದಸರಾ ಮೆರವಣಿಗೆ ಹೋಗುವಾಗ ಶರ್ಬತ್ ವಿತರಣೆ ಮಾಡಿದ್ದಾರೆ ಮುಸ್ಲಿಂ ಸಮುದಾಯದವರು. ಹಿಂಗೆ ನಾವು ಅಂತಂಬ್ರಂಗೆ ನಡ್ಕೊಂಡು ಹೋದ್ರೆ ನಮ್ಮ ದೇಶ ಒಂದು ಭಾವೈಕ್ಯತೆ ಸಂದೇಶ ಸಾರಬೇಕಂತೇಳಿ ಈ ವಿಚಾರವಾಗಿ ಅಣ್ಣಾರ ಶರ್ಬತ್ ವಿತರಣೆ ಮಾಡ್ಯಾರ. ಅವ್ರಿಗೆ ಧನ್ಯವಾದಗಳು. ಹಾಗೆ ಅವರು ಯಾವುದೇ ಹಬ್ಬ ಮಾಡಕತ್ತರು ನಾವು ಅವ್ರಿಗೆ ಸಪೋರ್ಟ್ ಮಾಡಬೇಕು, ಅವರು ನಮಗೆ ಸಪೋರ್ಟ್ ಮಾಡಲಿ, ಹಿಂಗೆ ಇರು ಅಂತಂಬ್ರಂಗೆ ಅಂತೇಳಿ ಇದೊಂದು ಮನವಿ ಎಲ್ಲರಿಗೆ. ನಮ್ಮ ಹೆಸರು ಮುತ್ತುರಾಜ್ ಅಂತೇಳಿ. हमें साथ लोग है, सब जने मिल को हिंदू मुस्लिम एक है बोल को हमें शर्बत सब जना की बात है. जम्बू सवारी का तो सब जना मिलाकर सब जने एक करें. हमारा मकसद ये है कि मोहब्बत का पैगाम देना कर भाई भाई एक साथ बहुत बात है. आपका नाम बोलो. मेरा नाम जिलानी. ಹಿಂದೂ ಮುಸ್ಲಿಂ ಎಲ್ಲರೂ ಒಟ್ಟಾಗಿದ್ದೀವಿ ಅಂತೇಳಿ ಒಂದು ಸಂದೇಶ ಕಳಿಸ್ತಾ ಇದೀವಿ ಸರ್. ಧಾರವಾಡ ಜಿಲ್ಲೆ ವತಿಯಿಂದ ಕರ್ನಾಟಕಕ್ಕೆ ಸಂದೇಶ ಕಳಿಸ್ತಾ ಇದ್ದೀವಿ. ಹಬ್ಬ ದಸರಾ ಎಲ್ಲರೂ ಕೂಡಿ ಆಚರಿಸಿದ್ದೇವೆ ಅಂತೇಳಿ ಎಲ್ಲರಿಗೆ ಧನ್ಯವಾದ ಹೇಳ್ತಾ ಇದೀವಿ. ಒಟ್ಟಾಗಿ ಬಾಳೋಣ ಅಂತೇಳಿ ನಮ್ಮ ಮಾತನ್ನು ಮುಗಿಸ್ತೀವಿ.